ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಆ್ಯಂಡ್ ನಮ್ಮ ಚಾನಲ್ಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ನನ್ನ ವೆಯ್ಟ್ ಲಾಸ್ ಜರ್ನಿನ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಈಗೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸೊ ನನ್ನ ಬಗ್ಗೆ ಏನು ಎತ್ತ ಅಂತ ಗೊತ್ತಿಲ್ಲ. ನನ್ನ ಹೆಸರು ಅಶ್ವಿನಿ ಗೀತಾಂಜಲಿ ಅನ್ನೋದು ನಮ್ಮ ಚಾನಲ್ ನೇಮ್ ಅಲ್ಲ. ಗೀತಾಂಜಲಿ ಅನ್ನೋದು ನಮ್ಮ ತಾಯಿ ಹೆಸರು. ಎರಡೂ ಸೇರಿಸ್ಬಿಟ್ಟು ನಮ್ಮ ಚಾನಲ್ಗೆ ಇಟ್ಟಿರೋದು ಅಶ್ವಿನಿ ಗೀತಾಂಜಲಿ ಅಂತೇಳಿ. 5 ವರ್ಷ ಆಯಿತು ಅಮ್ಮ ತೀರ್ಕೊಂಡು. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 5 ವರ್ಷ ಆಯಿತು. ರೆಗ್ಯುಲರಾಗಿ ವಿಡಿಯೋಸ್ ಮಾಡ್ತಾ 4 ವರ್ಷ ಆಗಿದೆ. ಸೊ ಹಾಗಾಗಿನೇ ಅವ್ರ ನೆನಪಿಗೋಸ್ಕರನೇ ಅವ್ರ ಹೆಸರು ಸೇರಿಸಿ ನಾನು ನನ್ನ ಚಾನಲ್ಗೆ ನೇಮ್ ಇಟ್ಕೊಂಡಿರೋದು. ಸೊ ಈಗ ಅರ್ಥ ಆಯಿತು ಅನಿಸುತ್ತೆ. ಆ್ಯಂಡ್ ನನಗೆ 2 ಮಕ್ಕಳು. ಒಬ್ಬಳು 6 ವರ್ಷದವಳು ಆರಾಧ್ಯ ಅಂತೇಳಿ. ನೆಕ್ಸ್ಟು 2ನೇ ಪಾಪು ಅಮರ್ತ್ಯ. ಅವ್ನು ಬಂದುಬಿಟ್ಟು ಈಗ 10 ತಿಂಗಳ ಪಾಪು ಇದ್ದಾನೆ. ಸೊ ನಾನು ಅವ್ನಿಗೆ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿರೋದ್ರಿಂದ 6 ತಿಂಗಳಿಗೆ ಅವನಿಗೆ ಸಾಲಿಡ್ಸ್ ಎಲ್ಲ ಕೊಡ್ತಾಯಿದ್ದೀನಿ. ಆ್ಯಂಡ್ ಈಗ ಆರಾಮಾಗಿ ಅವನು 3 ಟೈಮ್ಸೂ ಅವನಿಗೆ ಕೊಡ್ತಿರ್ತೀನಿ ಕಿಚಡಿ ಥರ ಆ್ಯಂಡ್ ರಾಗಿ ಸರಿ. ಸೊ ಎಲ್ಲದೂ ತಿಂತಾನೆ. ಹಾಗಾಗಿನೇ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ. ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ನನ್ನ ಬಗ್ಗೆ ಗೊತ್ತಾಯಿತು ಅನಿಸುತ್ತಲ್ಲ. ಆ್ಯಂಡ್ ಬನ್ನಿ ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 14ನೇ ದಿನ. ಇವತ್ತು ಬೆಳಗ್ಗೆ ಬಂದುಬಿಟ್ಟು ಖಾಲಿ ಹೊಟ್ಟೆಲೇ ನಾನು ಒಂದು ಡಿಟಾಕ್ಸ್ ಜ್ಯೂಸನ್ನ ಮಾಡ್ಕೊಂಡಿದ್ದೆ. ಇದಕ್ಕೆ ಬಂದುಬಿಟ್ಟು ನಾನು ಬೆಟ್ಟದ ನೆಲ್ಲಿಕಾಯಿ, 2 ಬೆಟ್ಟದ ನೆಲ್ಲಿಕಾಯಿ, ಆಮ್ಲ ಅಂತಲೂ ಕರಿತೀವಲ್ಲ ಅದು, ಜೊತೆಗೆ 1 ಹಿಡಿಯಷ್ಟು ಪುದೀನ, ಒಂದು 4ರಿಂದ 5 ಮೆಣಸು, ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಇವೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಬಂದುಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ನಾನು ತೊಗೊಂಡಿರೋದು. ಇದರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಪ್ರತಿದಿನ ನಾನು ಯಾವುದಾದ್ರೂ ಒಂದು ಡ್ರಿಂಕ್ನ ತೊಗೊಳ್ತಿರ್ತೀನಿ. ಐದರ್ ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಈ ಥರ ಡಿಟಾಕ್ಸ್ ಜ್ಯೂಸನ್ನ ತೊಗೊಳ್ತೀನಿ. ಈ ಬೆಟ್ಟದ ನೆಲ್ಲಿಕಾಯಿಗಳಲ್ಲಿ ಹೆಚ್ಚಾಗಿ ನಮಗೆ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಬಾಡಿ ಫ್ಯಾಟ್ನ ಕರಗಿಸೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಹಾಗೆ ಈ ಬೆಟ್ಟದ ನೆಲ್ಲಿಕಾಯಿ ಅಡಿಪೋನೆಕ್ಟಿನ್ ಅನ್ನೋ ಹಾರ್ಮೋನ್ನ ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಹಾರ್ಮೋನ್ ಬಂದುಬಿಟ್ಟು ನಮ್ಮ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುವಂಥ ಹಾರ್ಮೋನು. ಹಾಗಾಗಿ ಈ ಬೆಟ್ಟದ ನೆಲ್ಲಿಕಾಯಿ ಡಿಟಾಕ್ಸ್ ಜ್ಯೂಸನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗ್ತೀವಿ. ಮೇಯ್ನಾಗಿ ಬೆಲ್ಲಿ ಫ್ಯಾಟೂ ಕಡಿಮೆ ಆಗುತ್ತೆ. ಆ್ಯಂಡ್ ಹೇರ್ಗೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು, ಹೆಚ್ಚಾಗಿ ವಿಟಮಿನ್ ಸಿ ಇರೋದ್ರಿಂದ. ಯಾವುದೇ ಡಿಟಾಕ್ಸ್ ಜ್ಯೂಸು ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡ್ಮೇಲೆ ಮಿನಿಮಮ್ ಅದು ನಮ್ಮ ಬಾಡಿಗೆ ವರ್ಕ್ ಆಗಬೇಕು ಅಂತಂದರೆ ಮಿನಿಮಮ್ ಒಂದು 45 ಮಿನಿಟ್ಸ್ ಆದರೂ ನಾವು ನಮ್ಮ ಬಾಡಿಗೆ ರೆಸ್ಟ್ ಕೊಡಬೇಕು. ಅಂದರೆ ಏನು ತೊಗೊಳಕ್ಕೆ ಹೋಗಬಾರ್ದು. ಹಾಗಾಗಿನೇ ಅಷ್ಟರಲ್ಲೇ ನಾನು ನಿಮಗೊಂದು ಹೊಸದಾಗಿ ಟೀ ಶರ್ಟ್ಸ್ನ ತೊಗೊಂಡಿದ್ದೆ. ತುಂಬ ಜನ ಕೇಳೋದು ಏನು ಅಂತಂದರೆ, ನಾನು ಹಾಕ್ಕೊಂಡಿರೋ ಅಂಥ ಎಲ್ಲ ಟೀ ಶರ್ಟ್ಸ್ ಬಗ್ಗೆ ಕೇಳ್ತಿರ್ತೀರ, ಲಿಂಕ್ಸ್, ನೈಟ್ ಡ್ರೆಸ್ಸಸ್ ಎಲ್ಲ ಚೆನ್ನಾಗಿದ್ದಾವೆ ಅಂತ. ನಾನು ಆಲ್ಮೋಸ್ಟ್ ತೊಗೊಳ್ಳೋ ಅಂಥದ್ದು ಆಫ್ಲೈನಲ್ಲೇ ತೊಗೊಂಡಿದ್ದೀನಿ. ಕೆಲವೊಂದು ಮ್ಯಾಕ್ಸ್ ಶೋರೂಮಲ್ಲಿ ತೊಗೊಂಡಿದ್ದೀನಿ, ಕೆಲವೊಂದು ಝೂಡಿಯೋ ಒಳಗೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು ಆ್ಯಂಡ್ ಅಫೋರ್ಡಬಲ್ ಪ್ರೈಸೂ ಇರುತ್ತೆ. ಇವತ್ತು ನಾನು ನಿಮಗೆ ತೋರಿಸೋವಂಥ ಎಲ್ಲ ಕಲೆಕ್ಷನ್ಸು ನಾನು ಝೂಡಿಯೋ ಅಲ್ಲೇ ತೊಗೊಂಡು ಬಂದಿದ್ದು. ಜಿಮ್ಮಿಗೆ ಬೇರೆ ಹೋಗ್ತಾ ಇದ್ದೀನಿಲ್ಲ ವರ್ಕೌಟ್ಸ್ ಮಾಡೋದಕ್ಕೆ, ಈ ಥರ ಪ್ಲೇನ್ ಟೀ ಶರ್ಟ್ಸ್ ಒಂದು ಸಿಂಪಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು. ಇವೆಲ್ಲ ನನ್ನ ಹಸ್ಬೆಂಡು ಬಳ್ಳಾರಿಗೆ ಹೋಗಿದ್ದರು. ಸೊ ಅವ್ರ ಕಡೆಯಿಂದ ವಿಡಿಯೋ ಕಾಲ್ ಮಾಡಿ ಯಾವ್ಯಾವ ಕಲರ್ ಚೆನ್ನಾಗಿದ್ದಾವೆ ಅಂತೇಳಿ ತರಿಸ್ಕೊಂಡಿದ್ದೆ. ಸೈಜ್ ನನಗೆ ಸ್ವಲ್ಪ ಫ್ರೀ ಸೈಜೇ ಇರೋವು ಇಷ್ಟ ಟೀ ಶರ್ಟ್ಸು. ಸೊ ಹಾಗಾಗಿ ಸ್ವಲ್ಪ ಫ್ರೀ ಸೈಜೇ ತೊಗೊಂಡಿದ್ದೀನಿ. ಎಲ್ಲ ಪ್ರೈಸಸ್ ಬಂದುಬಿಟ್ಟು 199 ರುಪೀಸು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ ಹೇಳ್ತೀನಲ್ಲ. ಆ್ಯಂಡ್ ನಾನು ಹಾಕ್ಕೊಳ್ಳೋ ಅಂಥ ಡೈಲಿ ನೀವು ನೋಡ್ತಿರ್ತೀರಲ್ಲ ಅದರದ್ದು ಅದೇ ಸೆಟ್ ಅಂತ ಏನೂ ಇಲ್ಲ. ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು, ಅಂದರೆ ಯಾವುದೋ ಪ್ಯಾಂಟ್ಗೆ ಯಾವುದೋ ಟೀ ಶರ್ಟ್ಸ್ನ ವೇರ್ ಮಾಡ್ತಿರ್ತೀನಿ. ಸೊ ದಟ್ ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಷ್ಟೇ. ಪರ್ಟಿಕ್ಯುಲರಾಗಿ ಅದೇ ಇದು ಅಂತ ಏನೂ ಇಲ್ಲ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಅಂದರೆ ಯಾವ್ಯಾವ ಕಲರ್ ಬೇಕು ಅಂತ ಹೇಳಿದ್ದೆ. ಇದು ನೋಡಿದರೆ ಕ್ರಾಪ್ ಟಾಪ್ ತಂದುಬಿಟ್ಟಿದ್ದಾರೆ. ಅಂದರೆ ಶಾರ್ಟ್ ಟೀ ಶರ್ಟು ಗೊತ್ತೇ ಆಗಿಲ್ಲ, ಅವರು ಓಪನು ಮಾಡಿ ನೋಡಿಲ್ಲ. ಜಸ್ಟ್ ಕಲರ್ ಹೇಳಿದ್ದಕ್ಕೆ ಅಲ್ಲಿ ಸೈಜ್ ನೋಡಿಕೊಂಡು ಟೀ ಶರ್ಟ್ ತಂದುಬಿಟ್ಟಿದ್ದಾರೆ. ಅದನ್ನೇ ನೋಡ್ತಾ ಇದ್ದೆ. ಚಿಕ್ಕದಿದೆ. ಸೊ ಇವಾಗಂತೂ ಇದನ್ನ ವೇರ್ ಮಾಡೋದಕ್ಕಾಗೋದಿಲ್ಲ. ತೆಳ್ಳಗಾದಮೇಲೆ ನನ್ನ ಪ್ರೀ ಪ್ರೆಗ್ನೆನ್ಸಿ ವೇಟಿಗೆ ಬಂದಮೇಲೆ ಈ ಟೀ ಶರ್ಟ್ನ ಹಾಕ್ಕೊಳ್ತೀನಿ. ಚೆನ್ನಾಗಿದೆ. ಎಲ್ಲವೂ ಟೀ ಶರ್ಟ್ಸ್ ತುಂಬ ಚೆನ್ನಾಗಿದ್ವು. ಸೊ ಇದನ್ನ ತರಿಸ್ಕೊಂಡಿದ್ನಲ್ಲ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ. ಎಲ್ಲರೂ ಕೇಳ್ತಾ ಇರ್ತೀರ ನೀವು ಟೀ ಶರ್ಟ್ಸ್ ಬಗ್ಗೆ ಲಿಂಕ್ ಇದ್ದರೆ ಕೊಡಿ ಅಂತ.
ಝೂಡಿಯೋ ಅಲ್ಲಿ ಚೆನ್ನಾಗಿರುತ್ತೆ ನೋಡಿ. ಬಳ್ಳಾರಿ ಅಂದರೆ ಇಲ್ಲಿ ಹತ್ರ ಇರೋರಿಗೆ ಬಳ್ಳಾರಿ ಝೂಡಿಯೋ ಶೋರೂಮ್ ಇದೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ಎಲ್ಲ ಕಡೆ ದೊಡ್ಡ ದೊಡ್ಡ ಸಿಟೀಸಲ್ಲಿ ಎಲ್ಲ ಕಡೆ ಝೂಡಿಯೋ ಶೋರೂಮ್ ಇದ್ದೇ ಇರುತ್ತೆ. ನಿಮಗೆ ಟೀ ಶರ್ಟ್ಸ್ನೆಲ್ಲ ತೋರಿಸಿ ಆ್ಯಂಡ್ ನನಗೂ ಸ್ವಲ್ಪ ಅದು ಇದು ಅಂತೇಳಿ ಎಡಿಟಿಂಗ್ ಕೆಲಸ ಚಿಕ್ಕ ಪುಟ್ಟ ಇತ್ತು, ಅದನ್ನೆಲ್ಲ ತಮ್ನೇಲ್ ಮಾಡೋದು ಅದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ 1 ಅವರ್ ಆಗೋಗ್ಬಿಡ್ತು. ಸೊ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಿಂಪಲಾಗಿ ಒಂದು ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ, ವಾಟರ್ ಮೆಲನ್ ಸ್ಮೂತಿ. ತುಂಬಾ ಟೇಸ್ಟಿಯಾಗಿತ್ತು ಗೊತ್ತಾ. ನಾರ್ಮಲಾಗಿ ನಾವು ವಾಟರ್ ಮೆಲನ್ ಜ್ಯೂಸ್ ಎಲ್ಲ ಮಾಡ್ಕೊಳ್ತಿರ್ತೀವಲ್ಲ, ಬಟ್ ಈ ಥರ ಒಂದು ಸಲ ಸ್ಮೂತಿ ಮಾಡ್ಕೊಂಡು ನೋಡಿ. ಎಷ್ಟೊಂದು ನಮಗೆ ಏನಂತ ಹೇಳ್ತೀವಿ, ಹೊಟ್ಟೆ ಅನ್ಬಾರ್ದಲ್ಲ, ಹೊಟ್ಟೆ ಅನ್ಬೇಕು ಮಾತಾಡಬೇಕಾದ್ರೆ ಹೊಟ್ಟೆ ಅಂತ ಬಂದುಬಿಡುತ್ತೆ. ಹೊಟ್ಟೆ ಅನ್ಸೋದೇ ಇಲ್ಲ, ಅಷ್ಟು ಫೀಲಿಂಗ್ ಇರುತ್ತೆ. ಇದಕ್ಕೆ ನಾನೇನು ತೊಗೊಂಡಿದ್ದೀನಿ ಅಂದರೆ 1 ಕಪ್ಪಷ್ಟು ವಾಟರ್ ಮೆಲನ್ನು, ಒಂದು 10ರಿಂದ 12 ಬಾದಾಮಿ ತೊಗೊಂಡಿದ್ದೀನಿ. ಸಿಪ್ಪೆ ಅಂದರೆ ರಾತ್ರಿ ನೆನೆಸಿಟ್ಟು ಸಿಪ್ಪೆ ಸುಲಿದಿರೋ ಅಂಥ ಬಾದಾಮಿ. ಆ್ಯಂಡ್ ನೆಕ್ಸ್ಟು 2 ವಾಲ್ನಟ್ ತೊಗೊಂಡಿದ್ದೀನಿ. ಇವೆಲ್ಲನೂ ಸೇರಿಸ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೀರೇನೂ ಹಾಕೋಕ್ಕೆ ಹೋಗಬೇಡಿ. ಆಲ್ರೆಡಿ ಏನು ಕಲ್ಲಂಗಡಿಯಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ಲ, ಸೊ ಆರಾಮಾಗಿ ನಿಮಗೆ ಈ ಥರ ಸ್ಮೂತಿಯಾಗಿ ಬಂದುಬಿಡುತ್ತೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಹೇಳ್ತೀನಲ್ಲ, ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಎಂಜಾಯ್ ಮಾಡಿಕೊಂಡು ತೊಗೊಂಡೆ. ಇದನ್ನು ನೀವು ಅನ್ಕೋಬೋದು ನೋಡೋದಕ್ಕೆ ಇಷ್ಟು ಚಿಕ್ಕ ಗ್ಲಾಸ್ ಇದೆ, ಇಷ್ಟು ಏನು ಬ್ರೇಕ್ಫಾಸ್ಟ್ ತೊಗೊತೀರಾ ಅಂತ. ಬಟ್ ಇದರಲ್ಲಿ ತುಂಬಾ ನಮಗೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಇದ್ವಿ. ಸೊ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಷ್ಟಿಷ್ಟೇ ತೊಗೋಬೇಕಲ್ಲ ಅಂತ ಅನ್ನಿಸ್ತಾ ಇರ್ಬೋದು ಕೆಲವ್ರಿಗೆ. ಬಟ್ ನಮಗೆ ಬೇಕಾಗುವಂಥ ನಮ್ಮ ಟಾರ್ಗೆಟ್ ರೀಚ್ ಆಗಬೇಕು ಅಂತಂದರೆ ಇಂಥವನ್ನೆಲ್ಲ ಚಿಕ್ಕ ಪುಟ್ಟ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು ಫೇಸ್ ಮಾಡಲೇಬೇಕಾಗತ್ತೆ. ಬಟ್ ಎಲ್ಲ ಟೇಸ್ಟಿ ಆ್ಯಂಡ್ ಹೆಲ್ದಿ ಫುಡ್ಸ್ನೇ ನಾನು ನಿಮಗೆ ತೋರಿಸ್ತಿರ್ತೀನಿ, ಎಲ್ಲ ರೆಸಿಪೀಸು. ನಮಗೂ ಬೋರ್ ಅನ್ನಿಸ್ಬಾರ್ದು ಆ್ಯಂಡ್ ತಿನ್ನೋದಕ್ಕೂ ರುಚಿಯಾಗಿರಬೇಕು. ಆ್ಯಂಡ್ ಮೇಯ್ನಾಗಿ ಸುಸ್ತಾಗ್ತಿರಬಾರ್ದು. ನಮ್ಮ ಬಾಡಿಗೆ ಬೇಕಾಗುವಂಥ ಎಲ್ಲ ನ್ಯೂಟ್ರಿಷನ್ ಸಿಗುತ್ತೆ. ನಿಮಗೆ ನೋಡೋದಕ್ಕೆ ಕಡಿಮೆ ತಿಂತಿದ್ದೀವಿ ಅಂತ ಅನ್ನಿಸ್ತಿರ್ಬೋದು, ಬಟ್ ಒನ್ಸ್ ಅದಕ್ಕೆ ನೀವು ಹ್ಯಾಬಿಟ್ ಆಯಿತು ಅಂತಂದರೆ ಆವಾಗ ನಿಮ್ಮ ಬಾಡಿಗೆ ಎಷ್ಟು ಫ್ರೀ ಅಂತ ಲೈಟಾಗಿ ಫ್ರೀ ಆಗ್ತಿರ್ತೀರ. ನಿಮಗೆ ಥರದ ಹೆಲ್ತ್ ಇಶ್ಯೂಸ್ ಇದ್ರೂ ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಬನ್ನಿ, ಈಗ ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆರಾಧ್ಯ ನೋಡಿ, ಅವಳಿಗೆ ಏನು ಪೆಟ್ಟಾಗಿದೆ ಅಂತೇಳಿ ಸ್ಕೂಲಿಗೆ ಕಳಿಸಿರ್ಲಿಲ್ಲಲ್ಲ, 1-2 ದಿನ ರೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಮನೇಲಿ ಇರಿಸ್ಕೊಂಡ್ರೆ ಈ ಥರ ಸುಮ್ಮನೆ ಇರೋದಿಲ್ಲ. ಅದು ಇದು ಅಂತ ಹೆಲ್ಪ್ ಮಾಡೋಕ್ಕೆ ಬಂದೇ ಬರ್ತಾಳೆ ಅವಳು. ಅದನ್ನು ತೊಳೆದ್ಕೊಡ್ತೀನಿ, ಇದನ್ನು ಹೆಚ್ಕೊಡ್ತೀನಿ ಅಂತ. ಇಲ್ಲಿ ನಾನು ಕ್ಯಾರೆಟ್ ಎಲ್ಲ ತುರ್ಕೊಳ್ತಾ ಇದ್ದರೆ ನಾನು ತುರಿತೀನಿ ಅಂತೇಳಿ ಅವಳು ಕ್ಯಾರೆಟ್ನ ತುರಿದ್ಕೊಡ್ತಾ ಇದ್ಲು. ಸೊ ನಾನಿಲ್ಲಿ ಒಂದು ರೆಸಿಪಿನ ತೋರಿಸ್ತೀನಿ. ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ತೊಗೊಂಡು ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಚಾಪರ್ ಇದೆಯಲ್ಲ, ಚಾಪರಲ್ಲಿ ಹಾಕ್ಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾರೆಟ್ ತುರಿ, 1 ಕ್ಯಾರೆಟ್ ತುರಿನ ಮಾಡ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಒಂದು ಬೌಲಲ್ಲಿ 1.5 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ, ಮನೆಯಲ್ಲಿ ಎಲ್ಲರಿಗೂ ಮಾಡ್ತಾ ಇರೋದ್ರಿಂದ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಒಬ್ಬರಿಗೆ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಅರ್ಧ ಕಪ್ಪಷ್ಟು ಹಿಟ್ಟು ಸಾಕಾಗುತ್ತೆ, ರಾಗಿ ಹಿಟ್ಟು. ಸೊ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸು, ತುರ್ಕೊಂಡಿರುವಂಥ ಕ್ಯಾರೆಟು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ನೀವು ಏನಂತ ಹೇಳ್ತೀವಿ, ಅಜ್ವಾನೆ ಅಂತ ಹೇಳ್ತೀವಲ್ಲ, ಕ್ಯಾರಮ್ ಸೀಡ್ಸ್, ಅದನ್ನ ಬೇಕಿದ್ದರೂ ಹಾಕ್ಕೋಬೋದು ಸ್ವಲ್ಪ. ಇಲ್ಲಾಂತಂದರೆ ಸ್ವಲ್ಪ ಜೀರಿಗೆನಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ, ನೀರು ಬಂದುಬಿಟ್ಟು ಕುದಿಯೋ ಅಂಥ ನೀರನ್ನ ಹಾಕಬೇಕು. ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡಿರೋ ಅಂಥ ನೀರನ್ನ, ಬಿಸಿ ಬಿಸಿ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ಸ್ವಲ್ಪ ಹಿಟ್ಟು ಜಿಗಿ ಬರುತ್ತೆ, ನಮಗೆ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಾಗುತ್ತೆ. ಇದನ್ನು ರಾಗಿ ತಾಳಿಪಟ್ಟು ಅಂತಲೂ ಹೇಳ್ಬೋದು, ರಾಗಿ ಮಸಾಲ ರೊಟ್ಟಿ. ಸೊ ನಿಮ್ಮ ಕಡೆ ಯಾವ ರೀತಿಯಾಗಿ ಕರೀತಾರೋ ಆ ಥರ. ನಮ್ಮ ಕಡೆ ರಾಗಿ ರೊಟ್ಟಿ, ಮಸಾಲ ರಾಗಿ ರೊಟ್ಟಿ ಅಂತ ಕರಿತೀವಿ. ಎಲ್ರಿಗೂ ಗೊತ್ತಿರೋ ಥರ ರಾಗಿ ಬಂದುಬಿಟ್ಟು ನಮಗೆ ಕ್ಯಾಲ್ಶಿಯಂ ಹೆಚ್ಚಾಗಿ ಸಿಗುತ್ತೆ ರಾಗಿಯಲ್ಲಿ. ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಿರ್ತೀರಲ್ಲ ಅಂಥವ್ರು ರಾಗಿನ ಹೆಚ್ಚಾಗಿ ತೊಗೊಳ್ಳಿ. ನಮಗೆ ಬೇಬಿ ಫೀಡಿಂಗ್ ಮಾಡಬೇಕಾದ್ರೆ ಎಲ್ಲ ಜಾಸ್ತಿ ಕ್ಯಾಲ್ಶಿಯಂ ಬೇಕಾಗ್ತಿರುತ್ತೆ. ಡಾಕ್ಟರ್ಸ್ ಎಲ್ಲನೂ ಸಜೆಸ್ಟ್ ಮಾಡ್ತಿರ್ತಾರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ತೊಗೊಳೋದಕ್ಕೆ 6 ಮಂತ್ಸು 1 ಇಯರ್ವರೆಗೂ. ಹಾಗಾಗಿನೇ ಈ ಥರ ರಾಗಿನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಾಗ ಕ್ಯಾಲ್ಶಿಯಮ್ಮು ಸಿಗುತ್ತೆ. ಜೊತೆಗೆ ಇದರಲ್ಲಿರುವಂಥ ಹೈ ಫೈಬರ್ ಕಂಟೆಂಟು ಮತ್ತು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟಿಂದ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ. ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಮ್ಯಾನೇಜ್ ಮಾಡ್ಕೋಬೇಕು ಅಂದ್ಕೊಳ್ಳೋರು ಖಂಡಿತ ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಗಂಜಿ, ಈ ಥರ ಹಲವಾರು ರೆಸಿಪಿಗಳು ಮಾಡ್ಕೊಳ್ಬೋದು ಈ ರಾಗಿ ಇಂದ. ಸೊ ಮಾಡ್ಕೊಂಡು ತೊಗೊಳ್ಬೋದು.
ಹಿಟ್ಟು ತೀರಾ ಏನು ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ತೀರಾ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ನಮಗೆ ಸಾಫ್ಟಾಗಿರಬೇಕು, ಈಸಿಯಾಗಿ ರೊಟ್ಟಿಗಳನ್ನ ಮಾಡ್ಕೊಳ್ಳೋದಕ್ಕೆ ಬರಬೇಕು. ಇದನ್ನೇನು ನಾರ್ಮಲಾಗಿ ಅಂದರೆ ಏನು ಮಾಡ್ತಾರೆ, ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಂಡ್ಬಿಟ್ಟು ಹೋಳ್ಗೆ ಮಾಡ್ತೀವಲ್ಲ ಆ ರೀತಿಯಾಗಿ ಏನು ಹೋಳ್ಗೆ ಪೇಪರ್ ಅದರಲ್ಲಿ ಎಲ್ಲ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಾಡ್ತೀವಲ್ಲ. ಬಟ್ ನಾವು ವೆಯ್ಟ್ ಲಾಸ್ಗೆ ಮಾಡೋದ್ರಿಂದ ಒಂದು ಈಸಿ ಮೆಥಡ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಬಾಳೆ ಎಲೆ ಇತ್ತು ಅಂದರೆ ಅದರಲ್ಲಾದರೂ ನಾವು ಮಾಡಿಕೊಂಡು ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬಾಳೆ ಎಲೆ ಇಲ್ಲ ಅಂತಂದರೆ ಈ ರೀತಿಯಾಗಿ ಒಂದು ಕಾಟನ್ ಟವಲ್, ವೇಲ್, ಏನಾದರೂ ಬಟ್ಟೆ ಇರುತ್ತಲ್ಲ ಅದನ್ನು ತೆಳುವಾಗಿರೋದನ್ನ ತೊಗೊಳ್ಳಿ, ಕಾಟನ್ ಇರೋದು. ಚೆನ್ನಾಗಿ ಅದಕ್ಕೆ ಸ್ವಲ್ಪ ನಾವು ಪ್ರತಿ ಸಲನೂ ಈ ರಾಗಿ ಏನು ಮಾಡ್ತಾ ಇದ್ದೀವಲ್ಲ ಮಸಾಲ ರಾಗಿ ರೊಟ್ಟಿ, ಇದಕ್ಕೆ ಚೆನ್ನಾಗಿ ನೀರು ಕೆಳಗಡೆ ಹಾಕಿಬಿಟ್ಟು ಬೇಸಲ್ಲಿ ಅಂಟ್ಕೊಳ್ಳಾರ್ದಂಗೆ ಆ್ಯಂಡ್ ನಾವು ಕೈಗೂ ಸ್ವಲ್ಪ ಒದ್ದೆ ಮಾಡ್ಕೊಳ್ತಾ ತಣ್ಣೀರಿಂದ ಇದನ್ನು ತಟ್ಟಬೇಕು. ನಾನಿಲ್ಲಿ 2 ಮೆಥಡ್ ತೋರಿಸ್ಕೊಟ್ಟಿದ್ದೀನಿ ನೋಡಿ. ನಿಮಗೆ ಯಾವುದು ಈಸಿ ಅನಿಸುತ್ತಾ ಆ ಥರ ಮಾಡ್ಕೊಳ್ಬೋದು. ಡೈರೆಕ್ಟ್ ಕೈಯಿಂದನೇ ನಮಗೆ ಎಷ್ಟು ಬೇಕೋ, ತೀರಾ ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೀಡಿಯಮ್ ಸೈಜಷ್ಟು ನಾವು ಈ ರಾಗಿ ರೊಟ್ಟಿ, ಮಸಾಲ ರಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ಸೊ ಈ ರಾಗಿ ರೊಟ್ಟಿನ ನಾವು ಎಷ್ಟು ತೊಗೋಬೋದು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದಾಗ ಎಷ್ಟು ತೊಗೋಬೋದು ಅಂತ ತಿಳಿಸಿದ್ದೀನಿ. ನಾನು ಹೇಳಿದ್ದೆ, ನಾನು ನಿನ್ನೆಯಿಂದ ಫಾಲೋ ಮಾಡ್ತಿರೋದೇನು ಅಂದರೆ ಮಧ್ಯಾಹ್ನ ಟೈಮ್ ಏನೇ ತೊಗೊಂಡ್ರು ಒಂದು ರೊಟ್ಟಿ, ಒಂದು ಚಪಾತಿ, ಸೊ ಜೋಳದ ರೊಟ್ಟಿ ಆಗಿದ್ರೂ, ರಾಗಿ ರೊಟ್ಟಿ ಆಗಿದ್ರೂ, ಮತ್ತು ಸಜ್ಜೆ ರೊಟ್ಟಿ, ಚಪಾತಿ, ಓಟ್ಸ್ ಏನೇ ಆಗಿದ್ರೂ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಅಂದರೆ ತೀರಾ ಚಿಕ್ಕದಲ್ಲ, ಮೀಡಿಯಮ್ ಸೈಜ್ ಇರುತ್ತೆ ಅಲ್ಲ, ಸೊ ನಾನು ತೋರಿಸ್ತೀನಿ ನಿಮಗೆ. ಆ ಸೈಜಿಂದ ಒಂದು ರೊಟ್ಟಿ, ಒಂದು ಚಪಾತಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಮೇಯ್ನ್ ಅದನ್ನು ಬದಲಾವಣೆ ಮಾಡ್ಕೊಂಡಿರೋದು. ಯಾಕಂದರೆ ನಿಮಗೆ ತಿಳಿಸ್ತೀನಿ ನನ್ನ ರಿಸಲ್ಟ್ಸ್ ಏನು, ಎಷ್ಟು ವೆಯ್ಟ್ ಲಾಸ್ ಆಗಿದೆ, ಯಾವ ರೀತಿಯಾಗೆಲ್ಲ ನನಗೆ ಚೇಂಜಸ್ ಏನಕ್ಕೆ ಮಾಡ್ಕೊಂಡಿರೋದು ಅಂತ ಪ್ರತಿಯೊಂದು ನಾನು ರಿಸಲ್ಟ್ಸ್ ಶೇರ್ ಮಾಡಿದಾಗ ಆವಾಗ ನಿಮ್ಮ ಜೊತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ನೋಡಿ, 2 ಮೆಥಡಿಂದ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಒಂದು ಮೆಥಡ್ ಅದು. ಸೊ ಮಿಡಲ್ ಏನಕ್ಕೆ ಆ ಥರ ಹೋಲ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲ ಕಡೆ ಈವನ್ ಆಗಿ ಹೀಟ್ ಸ್ಪ್ರೆಡ್ ಆಗಿಬಿಟ್ಟು ಚೆನ್ನಾಗಿ ಬೇಯಲಿ ಅನ್ನೋ ಒಂದು ಕಾರಣಕ್ಕೆ ಆ ಥರ ಚಿಕ್ಕ ಅಲ್ಲಲ್ಲಿ ಚಿಕ್ಕ ಹೋಲ್ಸ್ನ ಮಾಡ್ಕೊಂಡಿರೋದು ಅಷ್ಟೇ, ಬೇರೆ ಏನಕ್ಕಲ್ಲ. ಸೊ ಇನ್ನೊಂದು ಮೆಥಡ್ ಬಂದುಬಿಟ್ಟು ಏನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ರಾಗಿ ರೊಟ್ಟಿನ ಹಿಟ್ಟನ್ನು ಸ್ವಲ್ಪ ಅಗಲ ಮಾಡಿಬಿಟ್ಟು ಅದರ ಮೇಲೆ ಬಟ್ಟೆನ ಹಾಕಿಬಿಟ್ಟು ನಾವೇನು ಚಪಾತಿ ಲಟ್ಸ್ತೀವಲ್ಲ ಆ ರೀತಿಯಾಗಿ ಲಟ್ಸ್ಕೋಬೇಕು. ಡೈರೆಕ್ಟಾಗಿ ಲಟ್ಸ್ಕೊಳ್ಳೋಕೆ ಹೋದರೆ ನಾವು ಹಿಟ್ಟೆಲ್ಲ ಹತ್ಕೊಳ್ಬಿಡುತ್ತೆ. ಬಟ್ ನಾವು ಬಟ್ಟೆ ಹಾಕಿ ಆ ಥರ ಲಟ್ಸ್ಕೊಂಡಾಗ ಏನೂ ಹತ್ತೋದಿಲ್ಲ, ಚೆನ್ನಾಗಿಯೂ ಬರುತ್ತೆ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ರಾಗಿ ರೊಟ್ಟಿ, ಮಸಾಲೆ ರಾಗಿ ರೊಟ್ಟಿ ಇದು. ಇದನ್ನು ನಾನು ಮಧ್ಯಾಹ್ನ ಊಟಕ್ಕೆ ಒಂದು ರಾಗಿ ರೊಟ್ಟಿ ತೊಗೊಂಡಿದ್ದೀನಿ ನೋಡಿ. ಅದ್ರ ಜೊತೆಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಕಡಲೆ ಚಟ್ನಿ ತೊಗೊಂಡಿದ್ದೀನಿ, ಶೇಂಗಾ ಚಟ್ನಿ. ಆ್ಯಂಡ್ ಕಂಪಲ್ಸರಿ ಹಸಿ ತರಕಾರಿ, ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಆಲ್ರೆಡಿ ಕ್ಯಾರೆಟ್ ಇಲ್ಲಿ ರೊಟ್ಟಿಗೆ ಹಾಕಿರೋದ್ರಿಂದ ಮತ್ತು ಕ್ಯಾರೆಟ್ ಏನು ತೊಗೊಂಡಿರಲಿಲ್ಲ, ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಂದು ಲಂಚು. ಆ್ಯಂಡ್ ಈವ್ನಿಂಗು ಜಿಮ್ಮಿಗೆ ಹೋಗಿದ್ದೆ. ನಿನ್ನೆ ವೀಡಿಯೋಲಿ ತಿಳಿಸಿದ್ದೆ, ಮೇಯ್ನಾಗಿ ನಾನು ಜಿಮ್ಮಿಗೆ ಹೋಗ್ತಿರೋದು ರೀಸನ್ ಒಂದೇ, ವರ್ಕೌಟ್ ಮಾಡಲಿಕ್ಕೆ. ಸೊ ಡೈಲಿ ಎಲ್ಲ ಒಂದೇ ವೀಡಿಯೋಲಿ ನಾನು ನಿಮಗೆ ತೋರಿಸೋದಕ್ಕಾಗೋದಿಲ್ಲ, ಯಾವ್ಯಾವ ಥರದ ವರ್ಕೌಟ್ಸ್ ಎಲ್ಲ ಮಾಡ್ತೀನಿ ಅಲ್ಲಿ ಅಂತ. ಹಾಗಾಗಿ ಡೈಲಿ ಒಂದು ವರ್ಕೌಟ್ನ ನಾನು ಶೂಟ್ ಮಾಡಿ ದಿನ ವೀಡಿಯೋಲಿ ಶೇರ್ ಮಾಡ್ತಿರ್ತೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ ಮಾಡ್ತಿರೋವಂಥ ಈ ವರ್ಕೌಟಿಂದ ಮೇಯ್ನಾಗಿ ನಮಗೆ ಸೈಡ್ ಫ್ಯಾಟು, ಬೆಲ್ಲಿ ಫ್ಯಾಟು ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈವನ್ ಹಿಪ್ಸಿಂದು ಫ್ಯಾಟ್ ಏನಿರುತ್ತಲ್ಲ ಅದೂ ತುಂಬ ಚೆನ್ನಾಗಿ ಕರಗುತ್ತೆ. ಬಟ್ ಆ ಥರ ನೀವು ಸೊ ಮಿನಿಮಮ್ ಈ ಕಡೆ 20 ರೌಂಡ್ಸು ಅಂದರೆ ಕ್ಲಾಕ್ ವೈಸ್ 20 ರೌಂಡ್ಸು, ಆ್ಯಂಟಿ ಕ್ಲಾಕ್ ವೈಸ್ 20 ಕೌಂಟ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಜಿಮ್ಮಿಂದ ಬಂದಮೇಲೆ ಟೈಮೇ ಇರೋದಿಲ್ಲ, ಬೇಗ ಟೈಮ್ ಸರಿಯಾಗಿ ಡಿನ್ನರ್ ಮುಗಿಸ್ಕೊಳ್ಬೇಕು, ಮತ್ತು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಏನಾದರೂ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋ ಅಂಥವಿದ್ದರೆ, ಅಂದರೆ ಕುದಿಸೋದಕ್ಕೆ ಇಲ್ಲಾಂದರೆ ಸ್ಟೀಮಿಂಗಿಗೆ ಏನಾದರೂ ಇಡಬೇಕಂದ್ರೆ ಅಂಥವನ್ನೇ ಇಟ್ಬಿಟ್ಟು ಹೋಗಿ ಫ್ರೆಶ್ನಪ್ ಆಗಿ ಬರೋಷ್ಟರಲ್ಲಿ ಈ ಥರ ಕುಕ್ ಆಗಿಬಿಡುತ್ತೆ. ಇಲ್ಲಿ ನಾನು ಕಾರ್ನ್ ಸಲಾಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ಕೆಲವೊಂದು ವೆಜಿಟೇಬಲ್ಸ್ನ, ಕ್ಯಾರೆಟು, ಬಟಾಣಿ ಆ್ಯಂಡ್ ಕಾರ್ನ್, ಫ್ರೆಶ್ ಆಗಿ ಕಾರ್ನ್ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಎಲ್ಲ ಹಾಕ್ಬಿಟ್ಟು ಹಬೆಯಲ್ಲಿ ಒಂದು 5 ರಿಂದ 6 ನಿಮಿಷ ಕುದಿಸ್ಕೊಂಡಿದ್ದೀನಿ, ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು.
ಏನು ಸ್ಟೀಮಿಂದು ನಾನು ಬೌಲ್ ಯೂಸ್ ಮಾಡ್ತಾ ಇದ್ದೀನಿಲ್ಲ, ಅದರದ್ದು ಲಿಂಕ್ ಕೇಳ್ತಾ ಇದ್ದೀರಿ, ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಈಸಿಯಾಗಿ ಮಾಡ್ಕೊಳ್ಳೋವಂಥ ಈ ಸಲಾಡ್ಗೆ ಏನೆಲ್ಲ ಹಾಕಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ. ಎಕ್ಸ್ಟ್ರಾ ಬಂದುಬಿಟ್ಟು ಒಂದು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ದಾಳಂಬ್ರಿ. ಇಲ್ಲಿ ಕ್ವಾಂಟಿಟಿ ಬಂದುಬಿಟ್ಟು ಇಬ್ಬರಿಗೆ ಪ್ರಿಪೇರ್ ಮಾಡ್ತಿರೋದು. ನಾನು ಪ್ರಿಪೇರ್ ಮಾಡಿರೋದ್ರಲ್ಲಿ ಅರ್ಧ ಹಾಕ್ಕೊಂಡ್ರೆ ಒಬ್ಬರಿಗೆ ತೊಗೊಳ್ಬೋದು. ಸೊ ಅರ್ಧ ತೊಗೊಂಡಿದ್ದೀನಿ ನೋಡಿ. ಒಂದು ಬೌಲಷ್ಟು ಈ ಸಲಾಡಲ್ಲಿ ನಮಗೆ ಎಷ್ಟೊಂದು ಪ್ರೋಟೀನ್ ಸಿಗುತ್ತೆ, ಫೈಬರ್ ಸಿಗುತ್ತೆ, ನಮಗೆ ವಿಟಮಿನ್ ಎ ಸಿಗುತ್ತೆ, ಸಿ ಸಿಗುತ್ತೆ. ಸೊ ಹೆಚ್ಚು ಬಟಾಣಿಯಲ್ಲೂ ಅಷ್ಟೇ, ಕಾರ್ನಲ್ಲೂ ಅಷ್ಟೇ ನಮಗೆ ಪ್ರೋಟೀನು ಹೆಚ್ಚಾಗಿ ಸಿಗುತ್ತೆ. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆದಷ್ಟು ನಾವು ನೈಟ್ ಟೈಮ್ ಎಷ್ಟು ಲೈಟಾಗಿ ತೊಗೊತೀವೋ ಅಷ್ಟು ಬೇಗ ಒಳ್ಳೆಯ ರಿಸಲ್ಟ್ಸ್ ಕೊಡ್ತವೆ ನಮ್ಗೆ. ಅದೇ ನಾವು ಮೇಂಟೆನೆನ್ಸಲ್ಲಿ ಇತ್ತು, ನಾವು ವೇಟ್ನ ಮೇಂಟೈನ್ ಮಾಡಬೇಕು ಅಂದಾಗ ಆರಾಮಾಗಿ ನಮಗೆ ನಾವು ನಾರ್ಮಲಾಗಿ ತಿನ್ನುವಂಥ ಫುಡ್ನ ತೊಗೋಬೋದು. ಸ್ವಲ್ಪ ಕಷ್ಟ ಆಗ್ತಿದ್ರೂ ಬಟ್ ಇಷ್ಟಪಟ್ಟು ನಮ್ಮ ಟಾರ್ಗೆಟ್ನ ರೀಚ್ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್